ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನ ಶ್ರೀಧರ ಮುರುಡಿ ಹಿರೇಮಠದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಭಾವೈಕ್ಯತೆಯ ಪ್ರತೀಕವಾಗಿದೆ ಅಂತ ಗುಳೇದಗುಡ್ಡದ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳು ಹೇಳಿದ್ದಾರೆ. ಪಟ್ಟಣದ ಶ್ರೀ ಮಗ್ಗಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಜೆ ಹಮ್ಮಿಕೊಂಡಿದ್ದ ಶ್ರೀ ಬಸಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವದ 3ನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಲ್ಲಿನ ಭಕ್ತರನ್ನ ನೋಡಿದಾಗ ಅಪಾರ ಸಂತೋಷವಾಗುತ್ತೆ. ಮುಸ್ಲಿಂ ಸಮುದಾಯದವರು ಕೂಡ ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿರುವುದು ಶ್ಲಾಘನೀಯ. ಮುಸ್ಲಿಂ ಲೇಖಕರು ಆದ ದಾಗ್ದೆ ಸಾಬ್ ಮುದುಗಲ್ ರಚಿಸಿರುವ ಪರಿಕಲ್ಪನೆಯ ಪರಿವರ್ತನೆ ಎಂಬ ಕೃತಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡ ಉತ್ತಮ ಗ್ರಂಥವಾಗಿದೆ ಎಂದಿದ್ದಾರೆ. ಇನ್ನು ಕೆಲ ಮುಸ್ಲಿಂ ಭಕ್ತರು ಶ್ರೀಗಳಿಗೆ ತುಲಾಭಾರ ಸಲ್ಲಿಸುವುದರ ಜೊತೆಗೆ ಸಹಸ್ರಾರು ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಹಮ್ಮಿಕೊಂಡಿರುವುದು ಧರ್ಮಗಳ ನಡುವಿನ ಸೌಹಾರ್ದತೆ ಮತ್ತು ಸಹೋದರತ್ವ ಉಜ್ವಲ ಉದಾಹರಣೆ ಎಂದಿದ್ದಾರೆ. ಈ ಮಠವು ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನ ಒಟ್ಟುಗೂಡಿಸುವ ಕೇಂದ್ರವಾಗಿದ್ದು ಹಿಂದೂ ಮತ್ತು ಮುಸ್ಲಿಂ ಭಕ್ತರ ನಡುವಿನ ಸಾಮರಸ್ಯಕ್ಕೆ ಆದ್ಯತೆ ನೀಡುತ್ತಾ ಇದೆ ಎಂದಿದ್ದಾರೆ. 24ನೇ ವರ್ಧಂತಿ ಮಹೋತ್ಸವ ಸಮಾರಂಭ. ಈ ಸಮಾರಂಭದಲ್ಲಿ ನಾಡಿನ ಹಲವಾರು ಪೂಜ್ಯರು ಕೂಡ ದಯಮಾಡಿಸ್ತಕ್ಕಂಥದ್ದನ್ನ ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನೋಡಿದ್ದೇವೆ. ಕೊನೆಯಲ್ಲಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷ, ನೀವೆಲ್ಲ ಗಮನಿಸಬೇಕು. ಪರಮ ಪೂಜ್ಯರು ಯೋಗವನ್ನು ಮಾಡ್ತಕ್ಕಂಥ ಒಂದು ಭಾವಚಿತ್ರ, ಇನ್ನೊಂದು ಗೋಶಾಲೆ. ಇದು ಬಹಳಷ್ಟು ಒಬ್ಬ ಸಂತನಿಗೆ, ಒಬ್ಬ ಯತಿವರನಿಗೆ, ಒಬ್ಬ ಸ್ವಾಮಿ ಇರ್ತಕ್ಕಂಥ ಒಂದು ಕರ್ತವ್ಯ ಪ್ರಜ್ಞೆ. ಆ ಕಾರ್ಯವನ್ನು ನಿಮ್ಮ ಮಠ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಿರಂತರವಾಗಿರ್ತಕ್ಕಂಥ ಸಮಾಜಮುಖಿಯಾಗಿ ತಮ್ಮ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. ಈಗಾಗಲೇ ನಮ್ಮ ಮೈನಳ್ಳಿಯ ಪರಮ ಪೂಜ್ಯರು ತುಂಬ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು. ಜೊತೆಯಲ್ಲಿ ಡಾಕ್ಟರ್ ಮಹಾದೇವ ಸ್ವಾಮಿಗಳು ಕೂಡ ಮಧ್ಯದಲ್ಲಿ ಹಲವಾರು ಸೂಚನೆಗಳ ಮುಖಾಂತರವಾಗಿ ಕೆಲವು ವಿಷಯಗಳನ್ನು ಕೂಡ ನಿಮಗೆಲ್ಲ ತಿಳಿಸಿದರು. ನೀವೆಲ್ಲ ಪರಮ ಪೂಜ್ಯರ ತುಲಾಭಾರವನ್ನು ಮಾಡಲಿಕ್ಕೆ 264ನೇ ತುಲಾಭಾರದಲ್ಲಿ ಇನ್ನು ಮುಂದೆ ಸಾಕ್ತಕ್ಕಂಥ ವ್ಯವಸ್ಥೆ ನೋಡ್ತಾ ಇದ್ದೇವೆ. ನಿಮಗೆಲ್ಲ ಹುಟ್ಟು ಮುಖ್ಯ, ಸ್ವಾಮಿಗಳಿಗೆ ಪಟ್ಟ ಮುಖ್ಯ. ನಿಮ್ಮ ಹುಟ್ಟಿನ ದಿನಾಂಕವನ್ನು ನೀವು ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೀರಿ. ಅವರೊಬ್ಬ ಯತೀಶ್ವರ, ಮಠಾಧೀಶರ, ಸಂತರ, ಶಿವಯೋಗಿಗಳವರ ಪಟ್ಟಾಧಿಕಾರನೇ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನಾವು ಆಚರಣೆ ಮಾಡಿಕೊಳ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು 24ನೇ ವರ್ಷ ತುಂಬ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ರು. ಮುಂದಿನ ವರ್ಷ ಕಾರ್ಯಕ್ರಮ ಹೇಗಿರಬೇಕು ಅಂತಂದ್ರೆ ರಜತ ಮಹೋತ್ಸವ. ರಜತ ಅಂತಂದ್ರೆ ಬೆಳ್ಳಿ, ಹೌದಲ್ಲ? ಎಷ್ಟು ಸಾಧ್ಯ ಅಷ್ಟ ಬೆಳ್ಳಿಯ ಸೇವೆಗಳನ್ನ ಗುರುಗಳಿಗೆ ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದು. ಈ ಬಹುಶಃ ಮೊನ್ನೆ ಹಾವೇರಿಯಲ್ಲಿ ನೋಡಿದ್ರಲ್ಲ, ಕೇಳಿದ್ರಿ. ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಒಳಗ ಅಜ್ಜವರು ಹಾವೇರಿ ಸದಾಶಿವ ಮಹಾಸ್ವಾಮಿಗಳವರು ತುಲಾಭಾರವನ್ನು ಮಾಡಿದ್ರು. ಅವರು 100 kg ಅದಾವಂತ, ಗೊತ್ತಿರಲಿಲ್ಲ ನಮಗೂ. 108 kg ಬೆಳ್ಳಿಯನ್ನು ಕೊಟ್ಟು ಅಲ್ಲಿ ಭಕ್ತರು. ಅಜ್ಜವರು 70-75 kg ಇರಬೇಕು. 75 kg ಅದ ಅಜ್ಜವರು. ನೋಡ್ರಿ, ಮಹಾದೇವ ಅಜ್ಜಾರ್ ಅಂತವ್ರ ಬೆಳ್ಳಿ ಬರ್ತಕ್ಕಂಥ 100 kg ಹಾಕ. ಹಂಗ ನೀವು ಸದ್ಭಕ್ತರಿದ್ರಿ ಅಂತ. ಇದಕ್ಕೆ ಯಾಕೆ ಹೇಳ್ತೇಪ್ಪ ಅಂತಂದ್ರ, ನೀವು ಕೊಟ್ಟದ್ದು ನಿಮ್ಗೆ. ಇಲ್ಲಿ ನಿಮ್ಮ ಪಕ್ಕದಲ್ಲಿ ಮುಳುಗಂದ ಮಹಾಂತ ಸ್ವಾಮಿಗಳು ಆಗೋದು ಗೊತ್ತು ನಿಮ್ಗೆಲ್ಲ. ಮುಳುಗಂದ ಮಹಾಂತ ಸ್ವಾಮಿಗಳವರು ಒಂದು ಪದ್ಯದಲ್ಲಿ ಬರೀತಾರವರು, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ
ಅಜಗ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ ಬೆಳ್ತಂದು ಹೊತ್ತು ಮಾಡ್ತೀನಿ 14 kg ಒಂದೂವರೆ ತಾಸಿನಾಗ ಮಾಡ್ತಿದ್ದೆ 16 kg ಚಪಾತಿನ 1.5 ತಾಸಿನಾಗ 14 kg ಚಪಾತಿ ಇದ್ದ 60 ಮಂದಿ 16 ವರ್ಷದ ನೀವು ಬೇಯಿಸ್ಕೊಂಡಿದ್ರೆ 16 ಉಳ್ಳಿಯೋರು 16 kg ಚಪಾತಿ ಇತ್ತು ಉಳ್ಳಿಯೋರಲ್ಲ ನಾದಿ 16 kg ಚಪಾತಿ ನಡ್ಸಾರು ಅದ್ಲದು ನೀವು ಹೆಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಹಿಂಗೆ ಅದರಲ್ಲಿ ಹಿಂಗೆ ಇಟ್ಟೆ ಬಂದರೆ ಹಂಗೆ ಗೋಲ್ ತೆಗೆದಿದ್ರು ಪೂರ್ತಿ ಆಗೋದ್ರೆ ಅಷ್ಟು ಫಾಸ್ಟ್ ಒಂದು ಪಾಕಶಾಸ್ತ್ರದಲ್ಲಿ ಜ್ಞಾನ ಇದು ಭಾಗದಪ್ಪ ಅಂತಂದ್ರೆ ನೀವೆಲ್ಲ ಅಮಲನ ಮಾಡ್ಕೊಂಡು ಒಡೆವೆ ಮಾಡ್ಕೊಂಡು ಕೂಡ ಏನಪ್ಪ ಅಂತಂದ್ರೆ ಕೊನೆಯ ದಿನಗಳು ಏನಪ್ಪ ಅಂತಂದ್ರೆ ಬಿಚ್ಚಿ ಇಟ್ಕೊಳ್ತಾರೆ ಎಲ್ಲ ಈಚೆ ನಮ್ಮ ಆಸೆ ಹೆಂಗೆ ಬಂದಿದ್ದಂಗೆ ಕಳಿಸ್ತಾರೆ ನಮ್ಮನ್ನು ಆದ್ರೆ ನಮ್ಮ ಜ್ಞಾನದ ನಮ್ಮಲ್ಲಿ ಜ್ಞಾನ ಇತ್ತು ಜ್ಞಾನ ಅಂದ್ರೆ ಪ್ರಕಾಶ ಅಂದಪ್ಪ ಅಂದ್ರೆ ಜ್ಞಾನ ಆ ಜ್ಞಾನ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನಮ್ಮನ್ನು ವೈಭವಿಸುವಂಥ ಸ್ಥಿತಿಗೆ ನಾವು ಉನ್ನತ ಸ್ಥಿತಿಗೆ ಹೋಗುವಂಥ ಸ್ಥಿತಿ ಬರೋದು ಜ್ಞಾನ ಅಂದಪ್ಪ ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡ ಭಕ್ತ ಮಹೇಶ ಪ್ರಸಾದ ಇವೇನೋ ಶಸ್ತ್ರಗಳನ್ನು ಮೆಟ್ಟಿ ಮೇಲೆ ನಿಂತಂಥವನು ಯಾಕಂದ್ರೆ ಬಂದ ಐಕ್ಯ ಸ್ಥಿತಿಗೆ ಆಗ್ಬೋದು ನಾವು ಜ್ಞಾನವಂತ ಜ್ಞಾನದಲ್ಲಿರ್ಬೋದು ಪ್ರತಿಯೊಂದರಲ್ಲಿ ಕೂಡ ಜ್ಞಾನ ತುಂಬಿದಂಥವನು ಏನಂತಂದ್ರೆ ಬೆಲೆ ಬಾಳ್ತಾನ ಇವು ಏನಪ್ಪ ಅಂತಂದ್ರೆ ನಚೋದ ಆದನ್ ನಚರಾಜ ಆದನ್ ನಬ್ರಾಕು ವಾಚನ್ ನಜಬಾರಕಾರಿ ಹೇಗಿದೆ ಒದ್ದದೇವ ನಿತ್ಯ ವಿದ್ಯಾನಂದ ಸರ್ವಧನಪ್ರದಾನ ಅಂತ ವಿದ್ಯೆ ಅನ್ನೋದು ಜ್ಞಾನ ಅನ್ನೋದು ಏನಪ್ಪ ಅಂತಂದ್ರೆ ಕಳ್ಳರಿಂದ ಕಳ್ತನ ಮಾಡೋಕ್ಕಾಗಲ್ಲ ನಾವೇನು ಒಡೆಯ ಇಟ್ಟಪ್ಪ ಅಂತಂದ್ರೆ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆದರೆ ಜ್ಞಾನ ಯಾರು ತಗೊಂಡೋಗಿ ಬರಲ್ಲ ಅದೇನಪ್ಪ ಅಂದ್ರೆ ವಾದ್ಯ ಜಾಯತಿ ತಗೋಬೋದು ಅಂತ ಹೇಳ್ತಾರೆ ನಾವು ಅದು ಚರ್ಚೆ ಮಾಡ್ಕೊಂಡು ಬಂದಪ್ಪ ಅದರಿಂದ ಜ್ಞಾನ ಹುಡುಕಿದತ್ತಿ ಮತ್ತೆ ನಮ್ಗೆ ಜ್ಞಾನ ತಿಳುವಳಿಕೆ ಬರುತ್ತೆ ಬುದ್ಧಿ ಬರುತ್ತೆ ಅದ್ರ ಜೊತೆ ನಾವು ಬುದ್ಧಿವಂತರಾಗ್ತೀವಿ ಆದರೆ ಇಲ್ಲಿ ಜ್ಞಾನವನ್ನ ಕಲಿಯಕ್ಕಾಗಲ್ಲ ನಾವು ಜ್ಞಾನವನ್ನ ಬುದ್ಧಿಯನ್ನ ಅಂತಂದ್ರೆ ಅಂತಗಳು ಹಂಚಕ್ಕಾಗಲ್ಲ ಭಾಗ ಮಾಡ್ಕೊಂತೀವಿ ಆಸ್ತಿ ಪಾಸ್ತಿ ಮಾಡ್ಕೊಂಡು ಭಾಗ ಮಾಡ್ಕೊಂತೀವಿ ನನಗೆ ಇಷ್ಟಿಲ್ಲಿ ತಮ್ಮ ಆಸ್ತಿ ಮಾಡಿದ್ದ ಅಣ್ಣಗಿರ್ಲಿ ಈಗ ಭಾಗ ಮಾಡ್ಕೊಳಕ್ಕಾಗಲ್ಲ ಇದು ಹೆಂಗಪ್ಪ ಅಂತಂದ್ರೆ ಈ ಬಾವಿ ಉದಾಹರಣೆ ಕೊಟ್ಕೊಂಡು ಬಾವಿನ ಕಡಿಮೆ ಬೋರ್ ಬಂದು ಹೆಂಗೆ ನಾವು ಬೋರ್ ನೀರು ಎತ್ತಿ ಹೊರ ಹಾಕ್ತಂಗೆ ನೀರು ಹೆಂಗೆ ಸರಿ ಬರುತ್ತೆ ಮತ್ತೆ ಇದು ವಿದ್ಯೆ ಅನ್ನೋದು ಜ್ಞಾನ ಅನ್ನೋದು ಬೆಳೆದೈತಿ ಆ ಜ್ಞಾನದ ನಾವು ಓದಬೇಕು ಅಂದ್ರೆ ಬೆಲೆ ಐತಿ ಜ್ಞಾನದಿಂದ ನಮ್ಮನ್ನ ಉನ್ನತ ಸ್ಥಿತಿ ತರತಿ ಅನ್ನೋಕೆ ಈ ಒಂದು ಅಲ್ಲಾಪುರಗಳು ಹೇಳಿದಂಥ ವಚನವನ್ನ ಈ ವೇದಿಕೆ ಮುಖಾಂತರ ಪರಮ ಪೂಜೆ ಆಶೀರ್ವಚನೆ ಕೇಳಬೇಕಾಯ್ತು ಪರಮ ಪೂಜೆ ಅಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ದೂರ ಒಂದು ಪಾಪ ಬಸ್ಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ದೂರ ಮತ್ತು ಅದರ ವಾಸ್ತವ ಮಾಡಪ್ಪ ಅಂತಂದ್ರೆ ಇಲ್ಲ ಮುಂದಿನ ನಾಳೆ ಮತ್ತೆ ಬೆಳಗಿನ ಕಾರ್ಯಕ್ರಮ ಐತಿ ಒಂದು ಮಧ್ಯಾಹ್ನ ಕಾರ್ಯಕ್ರಮ ಮುಗಿಸಿ ಬಂದ್ರೆ ಇಷ್ಟೆಲ್ಲ ಅಭಿಮಾನ ಪ್ರೀತಿಯಿಂದ ನಾವು ನೋಡಿದ್ವಿ ಕೆಲವು ಮಂದಿ ಏನಪ್ಪ ಅಂತಂದ್ರೆ ಕಾಯಿ ಕೊಟ್ಟಿಲ್ಲ ಹೆಸರು ಹಾಕಿಲ್ಲ ಅಂತಕೊಂಡು ಕೆಲವು ಮಂದಿ ನೆಪ ಮಾಡ್ತಾರೆ ನಾವೇನು ಕಾಯಿ ಕೊಟ್ಟಿಲ್ಲ ಏನು ಮಾಡಿಲ್ಲ ಅಪ್ಪರ ಹೆಂಗೈತಿ ಅಂದಾಗ ಆಗಿ ಬರ್ತೀನಿ ನಾವು ಕಾರ್ಯಕ್ರಮ ನಾಳೆ ಸ್ಟಾರ್ಟ್ ಆಗೋದು ಮೊದಲು ಪಟ್ಟು ಕಾರ್ಯಕ್ರಮ ನಾಳೆ ಸ್ಟಾರ್ಟ್ ಮತ್ತೆ ಬರಲೇಬೇಕ್ರಿ ಅಪ್ಪ ಅಂದಾಗ ಆದಪ್ಪ ನಾನು ಇವತ್ತು ಏನು 20ನೇ ತಾರೀಕಿನ ಬರ್ತೀನಿ 21 ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ನಮ್ಮ ಮಠದ ಕಾರ್ಯಕ್ರಮ ಬರೋಕಾಲ ಅಂತ ಅಂದ್ರೆ ಅರ್ಥ ಇವತ್ತಿನ ಪಾದ ಹಾಕಿ ನಮ್ಮ ಮೇಲೆಲ್ಲ ಆಶೀರ್ವಚನೆ ಮಾಡ್ತಾರೆ. ಇವತ್ತು ಶ್ರೀಮಠದ ಪೀಠಾರೋಹಣದ ವಾರ್ಷಿಕೋತ್ಸವ ನಡೀತಿದ್ದು ಇಂತಹ ಒಂದು ಅಮೂಲ್ಯವಾದ ಸಮಯದಲ್ಲಿ ಏನಿತ್ತಪ್ಪ ಅಂತಂದ್ರೆ ನಮ್ಮ ತಂದೆಯವರಾದಂಥ ಶ್ರೀಯುತ ದಾದೆ ಸಾಬ್ ಹುಸೇನ್ ಸಾಬ್ ಮುದ್ಗಲ್ ಇವರು ಬರೆದಕ್ಕಂತಹ ಪರಿಕಲ್ಪನೆಯ ಪರಿವರ್ತನೆ ಈ ಪುಸ್ತಕವನ್ನು ನಾವೇನೈತಿ ಇವತ್ತು ಬಿಡುಗಡೆಯನ್ನೇನೈತಿ ಮಾಡಿದೆವು. ಏನಿದೆ ಪುಸ್ತಕದೊಳಗೆ, ಯಾಕೆ ಓದ್ಬೇಕು ನಾವು ಈ ಪುಸ್ತಕನ, ಏನೈತಿಪ್ಪ ಅಂಥದ್ದು ಏನೈತಿ ಓದಬೇಕು ಯಾಕೆ ನಾವು ಈ ಪುಸ್ತಕನ? ಈ ಪುಸ್ತಕದೊಳಗೆ ನಮ್ಮ ತಂದೆಯವರು ಏನು ಬರ್ದಾರಪ್ಪ ಅಂತಂದ್ರೆ ಆತ್ಮ ಪರಮಾತ್ಮನ ಮಿಲನ ಹೆಂಗೆ ಆಗ್ತೈತಿ ಅದನ್ನು ಬರ್ದಾರ. ಈ ಪುಸ್ತಕ ನಾವು ಓದಿದ್ರೆ ಮೋಕ್ಷವನ್ನು ಹೆಂಗೆ ಹೊಂದ್ಬೇಕು, ನಾವು ಸತ್ ಮೇಲೆ ನಾವು ಹೇಳ್ತಿರ್ತೇವೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ, ನಾವು ನರಕಕ್ಕೆ ಹೋಗ್ತೇವೆ, ಹೆಂಗೆ ಹೋಗ್ತೇವೆ ಗೊತ್ತಾಗ್ಬೇಕಲ್ಲೋ ನಮಗೆ ನಾವು ಹೆಂಗೆ ಹೋಗ್ತೇವೆ ಅಂತೇಳಿ ಅದನ್ನೇನೈತಿ ಈ ಪುಸ್ತಕದೊಳಗೆ ಏನೈತಿ ಬರ್ದಿದ್ದೈತಿ. ದೆನ್ ಏನಪ್ಪ ಅಂತಂದ್ರೆ ಸಮಾಜದೊಳಗೆ ಹೆಂಗಿರ್ಬೇಕು, ಸಮಾಜದೊಳಗೆ ನಾವು 4 ಮಂದಿ ಜೊತೆ ಹೆಂಗಿರ್ಬೇಕು, ಯಾರ ಜೊತೆ ನಮ್ಮ ಸಂಬಂಧಗಳು ಹೆಂಗಿರ್ಬೇಕು ಅದು ಏನೈತಿ ಈ ಪುಸ್ತಕದೊಳಗೆ ಬರ್ದಿರ್ತೈತಿ. ಯೂಶ್ವಲಿ ಮನುಷ್ಯರು ಏನು ಮಾಡ್ತಾರೆ ಗೊತ್ತ್ರಿ, ಸೋಮವಾರ ಆತಂದ್ರೆ ಶಿವಂದು ಸ್ಟೇಟಸ್, ಮಂಗಳವಾರ ಬುಧವಾರ ಗುರುವಾರ ಆತಂದ್ರೆ ಸಾಯಿಬಾಬಾ ಸ್ಟೇಟಸ್, ಶುಕ್ರವಾರ ಒಂದು ದೇವ್ರದ್ದು ಸ್ಟೇಟಸ್, ಶನಿವಾರ ಏನೈತಿ ಆಂಜನೇಯ ದೇವ್ರದ್ದು ಸ್ಟೇಟಸ್. ಹಿಂಗೆ ನಾವೆಲ್ಲರೂ ಸ್ಟೇಟಸ್ ಹಾಕ್ತೀವಿ. ದೇವ್ರ ಕಡೆ ಫೋನ್ ಇಲ್ರಿ ನಿಮ್ದು ಸ್ಟೇಟಸ್ ನೋಡಾಕ, ಇವತ್ತು ಹಾಕ್ಯಾನಪ್ಪ ದೇವ್ರ, ನಾವು ವಾರ ಪೂರ ನಿಂದು ಸ್ಟೇಟಸ್ ಹಾಕೀನಿ, ನನಗೆ ಚಲೋ ಇಡು, ನಮ್ಮ ಮನೆಯವ್ರನ್ನ ಚಲೋ ಇಡು ಅಂತಂದ್ರೆ ದೇವ್ರ ನಿಮ್ಮನ್ನು ಚಲೋ ಇಡಂಗಿಲ್ರಿ. ಎದಕ್ಕೆ ಚಲೋ ಇಡ್ತಾನೆ? ನೀವು ಮಾಡೋ ಕೆಲಸ ಏನೈತಿ ಚಲೋ ಇರಂಗಿಲ್ಲ. ಮುಂಜಾನೆ 4 ಗಂಟೆ ನೀವು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ತಣ್ಣೀರು ಜಳಕ ಮಾಡಿ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಹೊರಗೆ ಬಂದ 4 ಮಂದಿ ಬಗ್ಗೆ ನೀವು ತಪ್ಪು ಮಾತಾಡಿ ದೇವ್ರ ನನಗೆ ಒಳ್ಳೇದು ಮಾಡಂದ್ರೆ ದೇವ್ರು ಒಳ್ಳೇದು ಮಾಡಂಗಿಲ್ಲ ಯಾರಿಗೂ. ಆಯುರ್ವೇದದೊಳಗೆ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಯಾವುದೋ ಒಬ್ಬ ಮನುಷ್ಯನಿಗೆ ರೋಗ ಬಂದೈತಿ,
ನಾವು ಎಂಥ ಟ್ರೀಟ್ಮೆಂಟ್ ಕೊಟ್ರು ಆ ಮನುಷ್ಯಾಗ ಆರಾಮ್ ಆಗನ ಒಲ್ತಪ್ಪ ಅಂತಂದ್ರೆ ಅದಕ್ಕೆ ವೈದ್ಯ ಏನು ಹೇಳ್ತಾನೆ ಗೊತ್ತಾ ಡಾಕ್ಟ್ರ್, ಇದು ನಿನ್ನ ಪೂರ್ವ ಜನ್ಮದ ಫಲ, ನೀವು ಹೋದ ಜನ್ಮದ ಭಾಳ ಕೆಟ್ಟ ಮಾಡಿ ಅದಕ್ಕೇನೈತಿ ಈ ಜನ್ಮದೊಳಗೆ ಏನೈತಿ ನಿನಗೆ ಪಾಪ ಆಗಿ ಕಾಡಾತೈತಿ ಅಂತ ಹೇಳ್ತಾರೆ. ಆಧ್ಯಾತ್ಮ ಅಂದ್ರೇನು? ಎಲ್ಲರೂ ಹೇಳ್ತಾರೆ ದೇವ್ರ ಮೇಲೆ ಭಕ್ತಿ ಇರ್ಬೇಕು ಅದಕ್ಕೆ ಆಧ್ಯಾತ್ಮ ಅಂತೇವೆ, ಮಠದ ಮೇಲೆ ಭಕ್ತಿ ಇರ್ಬೇಕು ಅದಕ್ಕೆ ಆಧ್ಯಾತ್ಮ ಅಂತೇವೆ. ಅದನ್ನ ಬಿಟ್ಟು ಏನಪ್ಪ ಆಧ್ಯಾತ್ಮ? ಆಧ್ಯಾತ್ಮ ಅಂದ್ರೆ ನನ್ನನ್ನು ನಾನು ಅರಿಯುವುದಕ್ಕೆ ಆಧ್ಯಾತ್ಮ ಅಂತೇವೆ. ಅಂದ್ರೆ ನಿಮ್ಮನ್ನ ನೀವು ಅರಿಬೇಕ್ರಿ, ಅದಕ್ಕೆ ನಾವೇನಂತೀವಿ ಆಧ್ಯಾತ್ಮ ಅಂತೇವೆ. ನನ್ನ ಕರ್ಮ ಅಂದ್ರೆ ನನ್ನ ಕೆಲಸನ ನಾನು ಬರೋಬ್ಬರಿ ಮಾಡ್ಬೇಕು, ಇದಕ್ಕೆ ನಾವೇನಂತ ಕರಿತೀವಿ ಆಧ್ಯಾತ್ಮ ಅಂತ ಕರಿತೀವಿ. ಸಮಾಜದ ಒಳಿತಿಗಾಗಿ ಇನ್ನೊಬ್ರಿಗೆ ಕೆಟ್ಟದ್ದು ಆಗ್ಲಾರ್ದಂಗೆ ಬದುಕಬೇಕು, ಇದಕ್ಕೆ ನಾವೇನಂತ ಕರಿತೀವಿ ಆಧ್ಯಾತ್ಮ ಅಂತ ಕರಿತೀವಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮೀಜಿ, ಡಾಕ್ಟರ್ ಮಹದೇವ ದೇವರು, ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿ ಹಾಗೂ ಶ್ರೀ ಶಿವಾನಂದ ಸ್ವಾಮೀಜಿ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಣ್ಣ ಹುಬ್ಬಳ್ಳಿ, ಬಸವನಗೌಡ ಪಾಟೀಲ್, ಡಾಕ್ಟರ್ ಶೇಖರ್ ಭಜಂತ್ರಿ, ಲೇಖಕ ದಾದೇಸಾ ಮುದಗಲ್, ಅಡವಯ್ಯ ಕಲ್ಯಾಣ ಮಠ, ಅಮರೇಶ್ ಹುಬ್ಬಳ್ಳಿ, ಕಳಕಪ್ಪ ತಳ್ವಾರ್, ಅಶೋಕ್ ಅರ್ಕೇರಿ, ಕೆಜಿ ಪಲ್ಲೇದ, ಮಲ್ಲಿಕಾರ್ಜುನ ಹೊಸೂರ, ಜಗನ್ನಾಥ್ ದೇಸಾಯಿ, ಮರ್ದಾನ್ ಸಾಬ್ ಮುಲ್ಲಾ, ಶಾಮಿ ಸಾಬ್ ಮುಲ್ಲಾ, ಪ್ರಕಾಶ್ ಭಿಕ್ಷಾವತಿ ಮಠ ಸೇರಿ ಶ್ರೀಮಠದ ಭಕ್ತಾದಿಗಳು ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.